ನಿಮ್ಮ ದೂರದ ಪ್ರಯಾಣಕ್ಕೆ ಈ ಕಂಪನಿಯ ಬಸ್ ಬುಕ್ ಮಾಡೋದಕ್ಕೂ ಮುನ್ನ ಎಚ್ಚರ ಎಚ್ಚರ. ಸೀಬರ್ಡ್ ಅನ್ನು ಬಸ್ ರೂಪದಲ್ಲಿ ನಿಮ್ಮನ್ನ ಕರೆದೊಯ್ಯಲು ಬರಬಹುದು ಯಮರಾಯ. ಎಸ್, ನೀವೇನಾದರೂ ಬೆಂಗಳೂರು ಅಥವಾ ಇನ್ಯಾವುದೋ ದೂರದ ಊರಿಗೆ ಬಸ್ನಲ್ಲಿ ಪ್ರಯಾಣ ಮಾಡುವ ಆಲೋಚನೆಯಲ್ಲಿದ್ದೀರಾ? ಅಥವಾ ಆಗಾಗ ಊರಿನಿಂದ ಬೆಂಗಳೂರಿಗೆ ಓಡಾಡ್ತೀರಾ? ಹಾಗಿದ್ರೆ ನಿಮಗೊಂದು ಕಿವಿ ಮಾತು. ಅದೇನೇ ಅನಿವಾರ್ಯತೆ ಇದ್ದರೂ, ಅದೆಷ್ಟೇ ಎಮರ್ಜೆನ್ಸಿ ಇದ್ದರೂ, ನಿಮಗೆ ನಿಮ್ಮ ಜೀವದ ಮೇಲೆ ಆಸೆ ಇದ್ದರೆ ಖಂಡಿತ ಅದೊಂದು ಕಂಪನಿಯ ಬಸ್ಸನ್ನು ಮಾತ್ರ ಹತ್ತಲೇಬೇಡಿ. ಹೌದು, ನಾನೀಗ ಹೇಳ್ತಾ ಇರೋದು ಬೇರೆ ಯಾವ ಕಂಪನಿಯ ಬಸ್ ಬಗ್ಗೆಯೂ ಅಲ್ಲ. ಅದು ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹೆಚ್ಚಾಗಿ ಓಡಾಡುವ ಸೀಬರ್ಡ್ ಅನ್ನೋ ಬಸ್ ಬಗ್ಗೆ. ಒಂದು ಕಂಪನಿಯ ಬಗ್ಗೆ ಆರೋಪ ಮಾಡುತ್ತಿರೋದಕ್ಕೆ ಅಥವಾ ಆ ಬಸ್ಸನ್ನೇ ಹತ್ತಬೇಡಿ ಅಂತ ಹೇಳೋದಕ್ಕೆ ಪಾಪ ಆ ಕಂಪನಿಯ ಮೇಲೆ ನಮಗೆ ಯಾವುದೇ ವೈಯಕ್ತಿಕ ದ್ವೇಷವಿಲ್ಲ. ಆದರೆ ಪ್ರಯಾಣಿಕರ ಜೀವಕ್ಕೆ ಬೆಲೆಯೇ ಇಲ್ಲದ ರೀತಿಯಲ್ಲಿ ವರ್ತಿಸುವ ಆ ಕಂಪನಿಯ ನಡೆಯ ಬಗ್ಗೆ ತೀವ್ರ ಅಸಮಾಧಾನವಿದೆ. ಈ ಸೀಬರ್ಡ್ ಬಸ್ ಹತ್ತುವವರ ಜೀವಕ್ಕೆ ಯಾವುದೇ ಗ್ಯಾರಂಟಿ ಇಲ್ಲ. ಯಾಕಂದ್ರೆ ಯಾವಾಗ ಬೇಕಾದರೂ ಈ ಬಸ್ಸು ಅಪಘಾತವಾಗಬಹುದು, ಎಲ್ಲಿ ಬೇಕಾದರೂ ಈ ಬಸ್ಸಿನ ಟೈರ್ ಬ್ಲಾಸ್ಟ್ ಆಗ್ಬೋದು, ಯಾವಾಗ ಬೇಕಾದರೂ ಈ ಬಸ್ಸು ರಸ್ತೆಯಲ್ಲಿ ಕೆಟ್ಟು ನಿಲ್ಬಹುದು. ಇವರಿಗೆ ಕೇವಲ ದುಡ್ಡು ಮಾತ್ರ ಬೇಕು, ಆದರೆ ಮೇಂಟೆನೆನ್ಸ್ ಮಾಡುವುದಿಲ್ಲ. ಪ್ರಯಾಣಿಕರಿಗೆ ಒಳ್ಳೆಯ ಸರ್ವಿಸ್ ಕೊಡೋದು ಹೇಗೆ ಅನ್ನೋದಂತೂ ಇವರಿಗೆ ಗೊತ್ತೇ ಇಲ್ಲ. ಅಷ್ಟಕ್ಕೂ ಈಗ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀವಿ ಅಂದ್ರೆ, ಇವತ್ತು ಮತ್ತೊಂದು ಸೀಬರ್ಡ್ ಬಸ್ಸು ಚಾಲಕನ ನಿಯಂತ್ರಣ ತಪ್ಪಿ ಪಲ್ಟಿಯಾಗಿರುವ ಘಟನೆ ಅಂಕೋಲಾ ತಾಲೂಕಿನ ಅವರ್ಸಾ ಸಮೀಪದ ಕವಲುಗದ್ದೆ ಸೇತುವೆ ಬಳಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಡೆದಿದೆ. ಬೆಂಗಳೂರಿನಿಂದ ಗೋವಾ ಕಡೆಗೆ ಸಂಚರಿಸುತ್ತಿದ್ದ ಸೀಬರ್ಡ್ ಸಂಸ್ಥೆಗೆ ಸೇರಿದ ಬಸ್ಸು ಅಪಘಾತಕ್ಕೀಡಾಗಿದೆ. ಈ ವೇಳೆ ಬಸ್ನಲ್ಲಿ 15ಕ್ಕೂ ಹೆಚ್ಚು ಪ್ರಯಾಣಿಕರು ಇದ್ದರು. ಘಟನೆಯಲ್ಲಿ ಬಹುತೇಕ ಎಲ್ಲರೂ ಸುರಕ್ಷಿತವಾಗಿ ಪಾರಾಗಿದ್ದು, ಕೆಲವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ಇಬ್ಬರು ಪ್ರಯಾಣಿಕರು ಗಂಭೀರವಾಗಿ ಗಾಯಗೊಂಡಿದ್ದು, ಅವರನ್ನ ಸಮೀಪದ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ನೀಡಲಾಗಿದೆ. ಇನ್ನು ನಿಮಗೆ ಕಳೆದ ವರ್ಷ ಡಿಸೆಂಬರ್ನಲ್ಲಿ ಬೆಂಗಳೂರಿನಿಂದ ಗೋಕರ್ಣಕ್ಕೆ ಹೊರಟಿದ್ದ ಸೀಬರ್ಡ್ ಬಸ್ಸು ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ಬಳಿ ಹೊತ್ತಿ ಉರಿದಿದ್ದ ಘಟನೆ ನೆನಪಿದ್ದೇ ಇರುತ್ತೆ. ಈ ದುರಂತದಲ್ಲಿ ಸುಮಾರು 6ರಿಂದ 9 ಮಂದಿ ಪ್ರಯಾಣಿಕರು ಮೃತಪಟ್ಟಿದ್ರು. ಇನ್ನು ಕಳೆದ ಮೇ ತಿಂಗಳಲ್ಲಷ್ಟೇ ಬಳ್ಳಾರಿಯಿಂದ ಗೋವಾಕ್ಕೆ ತೆರಳುತ್ತಿದ್ದ ಸೀಬರ್ಡ್ ಬಸ್ಸು ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಕಂಚಿನಬಾಗಿಲು ಬಳಿ ನಿಯಂತ್ರಣ ತಪ್ಪಿ ಪಲ್ಟಿಯಾಗಿತ್ತು. ಈ ದುರ್ಘಟನೆಯಲ್ಲಿ ಓರ್ವ ಪ್ರಯಾಣಿಕ ಸ್ಥಳದಲ್ಲಿ ಸಾವನ್ನಪ್ಪಿದ್ದು, 20ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ರು. ಹೀಗೆ ಈ ಬಸ್ಸಿನ ಬಗ್ಗೆ ಹೇಳೋದಕ್ಕೆ ಹೊರಟ್ರೆ ಇಂತಹ ನೂರಾರು ಘಟನೆಗಳು ಸಿಗುತ್ತವೆ. ನಿಮಗೆ ಒಂದು ವೇಳೆ ಈ ಸುದ್ದಿಯ ಬಗ್ಗೆ ಅಥವಾ ನಮ್ಮ ಮಾತಿನ ಬಗ್ಗೆ ಅನುಮಾನ ಇದ್ದರೆ, ಸೀಬರ್ಡ್ ಕಂಪನಿಯ ಬಸ್ಗೆ ಪ್ರಯಾಣಿಕರೇ ನೀಡಿರೋ ರಿವ್ಯೂಗಳನ್ನು ಒಂದು ಸಾರಿ ಓದಿಬಿಟ್ರೆ ಗೊತ್ತಾಗಿಬಿಡುತ್ತೆ. ಕಂಪನಿ ಇನ್ನಾದರೂ ಪ್ರಯಾಣಿಕರ ಸುರಕ್ಷತೆಗೆ ಆದ್ಯತೆಯನ್ನ ನೀಡಬೇಕಿದೆ. ಅವರು ಏನ್ ಮಾಡ್ತಾರೋ ಬಿಡ್ತಾರೋ, ನಿಮಗೆ ನಿಮ್ಮ ಜೀವದ ಮೇಲೆ ಆಸೆ ಇದ್ರೆ ಈ ಬಸ್ನಿಂದ ದೂರ ಇರೋದು ಒಳ್ಳೆಯದು. ಬ್ಯೂರೋ ರಿಪೋರ್ಟ್, ಶಿರ್ಸಿ ನ್ಯೂಸ್.